ನಮಸ್ತೆ ಕರ್ನಾಟಕ. ಊರು ಬಿಟ್ಟೂರಿಗೆ ಕೆಲಸಕ್ಕೆ ಅಂತ ಬಂದಿರ್ತೀವಿ. ನಮಗಿಲ್ಲಿ ಆಗುವಂಥದ್ದು ದೊಡ್ಡ ಪ್ರಾಬ್ಲಮ್ ಏನಂತಂದರೆ, ನೀರು ಚೇಂಜ್ ಆದ ಕೂಡಲೇ ಏರ್ ಫಾಲ್ ಆಗೋದು. ಒಂದೊಂದು ಸಲ ನಾವು ಸ್ಟ್ರೈಟಿಂಗ್ ಮಾಡ್ಕೋತೀವಿ, ಕರ್ಲ್ ಮಾಡ್ತೀವಿ, ಆಗಲೂ ಹೇರ್ ಡ್ಯಾಮೇಜ್ ಆಗುತ್ತೆ. ನಾನಂತೂ ಎಷ್ಟೋ ಮೆಡಿಕಲ್ನ ಸಿರಮ್ ತೊಗೊಂಡು ಯೂಸ್ ಮಾಡಿದ್ದೀನಿ, ಹಾಗೆ ಎಷ್ಟೋ ಟ್ರೀಟ್ಮೆಂಟ್ ಕೂಡ ತೊಗೊಂಡಿದ್ದೀನಿ. ಆದರೆ ಯಾವುದು ನನಗಂತೂ ರಿಸಲ್ಟ್ ಕೊಟ್ಟಿಲ್ಲ. ನನಗೆ ರಿಸಲ್ಟ್ ಕೊಟ್ಟಿರೋದು ನಾನೇ ಮನೆಯಲ್ಲಿ ತಯಾರಿ ಮಾಡಿರುವಂಥ ಎಣ್ಣೆ. ಇದು ತುಂಬ ಕಷ್ಟಪಡುವಂಥದ್ದೇನೂ ಇಲ್ಲ, ಎಲ್ಲ ನಮ್ಮ ಮನೆ ಹತ್ರ ಸಿಗುವಂಥ ಐಟಮ್ಗಳೇ. ಒಗ್ಗರಣೆಗೆ ಹಾಕುವಂಥ ಕರಿಬೇವಿನ ಸೊಪ್ಪು, ದಾಸವಾಳದ ಸೊಪ್ಪನ್ನ ನೀರಲ್ಲಿ ಕಿವುಚ್ಕೊಂಡು ವಾರದಲ್ಲಿ ಒಂದು ಸಲ ತಲೆಗೆ ಹಾಕ್ಕೊಂಡ್ರೆ ತಂಪಾಗಿರುತ್ತೆ. ಹಾಗೆ ನೆಲ್ಲಿಕಾಯಿ, ದಾಸವಾಳದ ಸೊಪ್ಪು, ದಾಸವಾಳ ಹಾಗೆ ಕರಿಬೇವು ಸೊಪ್ಪನ್ನ ಚೆನ್ನಾಗಿ ಜಜ್ಕೋಬೇಕು. ಅಲೋವೆರಾನು ಕಟ್ ಮಾಡಿ ಇಟ್ಕೊಳ್ಳಿ, ಆದರೆ ಅದನ್ನು ಜಜ್ಜಕ್ಕೆ ಹೋಗಬೇಡಿ. ನಾನಿಲ್ಲಿ ಕೋಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆನ ಕುದಿಸ್ಕೊಳ್ಳಿ. ಕುದೀತಿರ್ಬೇಕಾದ್ರೆ ಅಲೋವೆರಾನ ಕಟ್ ಮಾಡಿ ಹಾಕಿ, ಹಾಗೆ ಜಜ್ಜಿರುವಂತಹ ದಾಸವಾಳದ ಸೊಪ್ಪು, ಕರಿಬೇವು ಸೊಪ್ಪು ಹಾಗೆ ನೆಲ್ಲಿಕಾಯಿನ ಎಣ್ಣೆಯಲ್ಲಿ ಹಾಕಿ ನೀಟಾಗಿ ಕುದಿಸಿದ ಮೇಲೆ ಇದನ್ನ ಒಂದು ಬಾಟ್ಲಲ್ಲಿ ಹಾಕಿ ಎತ್ತಿಡಿ. ನಿಮಗೆ ಎಷ್ಟು ದಿನ ಆದರೂ ಎಣ್ಣೆ ಮಾತ್ರ ಹಾಳಾಗಲ್ಲ. ನಾವು ವೀಕ್ಲಿ 2 ಸಲ ಯೂಸ್ ಮಾಡ್ಬೋದು, 3 ಸಲ ಬೇಕಾದರೂ ಯೂಸ್ ಮಾಡ್ಕೋಬೋದು. ನನಗಂತೂ ಇದು ಒಳ್ಳೆ ರಿಸಲ್ಟ್ ಕೊಟ್ಟು, ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಈ ಎಣ್ಣೆನ ಟ್ರೈ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ನಮಸ್ಕಾರ.